श्रीगुरुभ्यो नमः। हरिः ओम्। ॐ गङ्गणपतये नमः। शं शनैश्चराय नमः। पं परमात्मने नमः। सं सरस्वतये नमः। ग्रामदेवताभ्यो नमः। कुलदेवताभ्यो नमः। इष्टदेवताभ्यो नमः. ವಿಶ್ವಜ್ಯೋತಿ ಶನೇಶ್ವರ ಜ್ಯೋತಿಷ್ಯಾಲಯದ ಎಲ್ಲ ವಿದ್ಯಾರ್ಥಿ ಹೃದಯ ಬಂಧುಗಳಿಗೆ ನಿಮ್ಮ ಸುಂದರ ಬಾಬು ಮಾಡುವ ನಮಸ್ಕಾರಗಳು. ಜಾಮಕ್ಕೋಲ್ ಪ್ರಶ್ನಾಶಾಸ್ತ್ರದಲ್ಲಿ ಎಂತಹ ಪ್ರಶ್ನೆಯಾದರೂ ಸಹ ನಾವು ನೋಡಬಹುದು, ಯಾರು ಬೇಕಾದ್ರೂ ಕೇಳಬಹುದು, ಯಾರು ಬೇಕಾದ್ರೂ ಉತ್ತರವನ್ನ ಕೊಡಬಹುದು ಕಲ್ತಿದ್ರೆ ಅನ್ನೋದನ್ನ ಹೇಳಿದೀವಿ. ಈಗ ಒಂದು ಎಕ್ಸಾಂಪಲ್ ಚಾರ್ಟ್ ಅನ್ನ ನೋಡೋಣ. ಹೇಗಿರುತ್ತೆ, ಅದನ್ನು ಹೇಗೆ ನಾವು ನೋಡ್ತೀವಿ, ಹೇಗೆ ಅದನ್ನ ಒಳಗಡೆ ಹೋಗ್ತೀವಿ ಅನ್ನೋದನ್ನ ನೋಡೋಣ. ನಿಮಗೆ ಪ್ರಶ್ನೆ ಮುಖಾಂತರವಾಗಿ ಹೇಳಿದಾಗ ಅರ್ಥವಾಗತ್ತೆ. ಸೊ, ನನ್ನ ಗಂಡನೊಡನೆ ವಿವಾಹ ವಿಚ್ಛೇದನಕ್ಕೆ ಕೋರ್ಟ್ನಲ್ಲಿ ಕೇಸು ಫೈಲ್ ಮಾಡಿದ್ದೇನೆ. ನನಗೆ ಜೀವನ ಅಂಶಕ್ಕೆ ನನ್ನ ಖರ್ಚಿಗೆ ಹಣ ಬರುವುದೇ ಎಂದು ಸ್ತ್ರೀ ಕೇಳುತ್ತಿರುವುದು. ನನ್ನ ಗಂಡ ಅಂತ ತಕ್ಷಣ ಅದು ಸ್ತ್ರೀ ಅಂತ ಗೊತ್ತಾಗ್ಬಿಡ್ತು, ಅಲ್ಲಿ ಫೀಮೇಲ್. ಸೊ ಅವ್ರು ಕೇಳಿದಂತ ಸಮಯ ಬಂದು 12 ಗಂಟೆ 10 ನಿಮಿಷ 8 ಸೆಕೆಂಡ್. ಇದನ್ನ ನಾವೇನ್ ಮಾಡ್ತೀವಿ, ಯಾವ್ದಾದ್ರೂ ನಮ್ಮ ಹತ್ರ ಇರ್ತಕ್ಕಂಥ ಆಪಲ್ಲಿ ಅದನ್ನ ಹಾಕೊಳ್ತೀವಿ. ಅವಾಗ ನಮಗೆ ಆರೂಢ ಎಷ್ಟಿದೆ, ಕವಿಪ್ ಎಲ್ಲಿದೆ, ಉದಯ ಎಷ್ಟು ಡಿಗ್ರಿಲಿದೆ, ಬೇರೆ ಬೇರೆ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಅರ್ಥವಾಗತ್ತೆ. ಫಸ್ಟು ಅದನ್ನ ನಾವು ನೋಡ್ಕೊಳ್ಬೇಕು. 1-2 ನಿಮಿಷದಲ್ಲಿ ಯಾವುದು ಉದಯ, ಸೊ ಆರೂಢ ಕರೆಕ್ಟ್ ಆಗಿದೆಯಾ, ಕವಿಪು ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಹೆಂಗ್ ಚೆಕ್ ಮಾಡೋದು, 10 ಗಂಟೆ 8 ನಿಮಿಷ ಅಂದ್ರೆ 5, 10, 15. ಸೊ ಆರೂಢ ಕರೆಕ್ಟ್ ಆಗಿದೆ. 10 ನಿಮಿಷ ಮುಗಿದು 8 ಸೆಕೆಂಡ್ ಅಲ್ಲಿ ಆಗಿರೋದ್ರಿಂದ ಆರೂಢ 00.48 ಅಲ್ಲಿ ಇದೆ. ಇಲ್ಲಿ ನಾವು ಒಳಗಡೆ ರವಿಯನ್ನ ಮೆನ್ಷನ್ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ, ರವಿ ಇದ್ರೆ ನಮಗೆ ಏನಾಗುತ್ತೆ, ಯಾವ ತಿಂಗಳು ಅಂತ ಗೊತ್ತಾಗತ್ತೆ, ಉದಯ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಾಗತ್ತೆ, ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗತ್ತೆ, ತಮಿಳಿನಲ್ಲಿ ಯಾವ ಮಾಸದಲ್ಲಿದೆ ಅಂತ ಗೊತ್ತಾಗತ್ತೆ, ಅಥವಾ ಯಾವ ಸಂಕ್ರಮಣದಲ್ಲಿದೆ ಅಂತ ಗೊತ್ತಾಗತ್ತೆ ನಮಗೆ. ಅದಕ್ಕೆ ನಾವು ರವಿನ ಇಂಪಾರ್ಟೆಂಟ್ ಆಗಿ ಗಮನಿಸ್ಬೇಕು. ಎಲ್ಲಿ, ಚಾರ್ಟ್ ಅಲ್ಲಿ ಎಲ್ಲಿದ್ದಾನೆ, ಯಾವ ಡಿಗ್ರಿಯಲ್ಲಿದ್ದಾನೆ ಅಂತೇಳಿ. ಮತ್ತೆ ಕವಿಪನ್ನ ಕಂಡುಹಿಡಿಬೇಕಾದ್ರೆ ನಾವು ವೀದಿಯನ್ನ ನೋಡಬೇಕು. ಯಾವ ವೀದಿಯಲ್ಲಿದ್ದಾನೆ ಕವಿಪು, ಅದು ಮೇಷ ವೀದಿನ, ವೃಷಭ ವೀದಿನ, ಮಿಥುನ ವೀದಿನ ಅಂತ ನೋಡಬೇಕು. ಸೊ ಅವಾಗ ನಾವು ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಬರೋದಕ್ಕೆ ಆಗಲ್ಲ. ಅರ್ಥವಾಯ್ತಾ? ಹಾಗೆ ನಾವು ನೋಡ್ಬೇಕು. ಸೊ ಅವಾಗ ಆರೂಢ ಬಂದು 0048 ಇದೆ, ಕವಿಪು ಬಂದು 29.12 ನಲ್ಲಿದೆ. ಓಕೆ, ಅದಾದ್ಮೇಲೆ ನಾವೇನ್ ಮಾಡಬೇಕು, ಗ್ರಹಗಳು ಯಾವ್ಯಾವ್ದು ಎಲ್ಲೆಲ್ಲಿದೆ. ರವಿ ಮೀನದಲ್ಲಿದೆ, ಕುಜ ಕುಂಭದಲ್ಲಿದೆ, ಗುರು ಯಾವ ಗ್ರಹಗಳಿವಲ್ಲ, ಜಾಮಗ್ರಹಗಳು. ಬುಧ ಬಂದು ಇಲ್ಲಿ ತೋರಿಸಿರೋದು ನಾವೇನ್ ತೋರಿಸಿದೀವಿ, ಇದು ಆಕ್ಚುಲಿ ಬುಧ. ಇದು ಬಂದು ಮೀನ, ಇದು ಮೇಷ, ಇದು ಮೀನ, ಮತ್ತೆ ಇದು ಕುಂಭ, ಇದು ಮಕರ, ಇದು ಧನುಸು. ಅವಾಗ ಬುಧ ಇಲ್ಲಿರ್ತಾನೆ, ಇವಾಗ ನಮಗೆ ವೃಶ್ಚಿಕದಲ್ಲಿರ್ತಾನೆ. ಈ ಪಾಯಿಂಟ್, ಈ ಅಗಲ ಪೂರ್ತಿ ವೃಶ್ಚಿಕದೇ. ವೃಶ್ಚಿಕದಲ್ಲಿ 9 ಡಿಗ್ರಿ 56 ನಿಮಿಷದಲ್ಲಿರ್ತಾನೆ. ಶುಕ್ರ, ಶನಿ, ಚಂದ್ರ, ಸರ್ಪ. ಹೀಗೆ ನಾವು ಫಸ್ಟು ಒಂದು ಇದು ಮಾಡ್ಕೊಳ್ಬೇಕು. ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಕೋರ್ಟು, ಕೇಸು, ಹೆಂಡತಿ. ಅವಾಗ ಉದಯ 7ನೇ ಮನೆ, 6ನೇ ಮನೆ, ಇದೆಲ್ಲವನ್ನ ನಾವು ಲಿಂಕ್ ತಗೊಳ್ತಾ ಇದೆಯಾ, ಪ್ರಶ್ನೆಗೆ ಎಲ್ಲಾದ್ರೂ ಸಂಬಂಧ ಬರ್ತಾ ಇದೆಯಾ ಅನ್ನೋದನ್ನ ನೋಡಬೇಕು. ಆವಾಗಲೇ ನಾವು ಸರಿಯಾಗಿ ಅನಲೈಸಿಸ್ ಮಾಡೋಕ್ಕಾಗೋದು. ಉದಯ ಯಾವುದಿದು, ವೃಷಭ ಉದಯ, R6 ಸೈನ್, 6 ಸೈನು 51 ನಿಮಿಷ, ಅದೇ 6 ಡಿಗ್ರಿ 51 ನಿಮಿಷ. ಕವಿಪು 29 ಡಿಗ್ರಿ 12 ನಿಮಿಷ. ಆರೂಢ 6 ಡಿಗ್ರಿ ಅಂತಿದ್ವಿ. ಈಗ ಉದಯವನ್ನ ನೋಡಿ ಬರ್ತಕ್ಕಂಥ ಗ್ರಹ ಸರ್ಪ. ಇದು 9 ಡಿಗ್ರಿ ಇರೋದ್ರಿಂದ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹೋಗ್ತಾ ಇರುತ್ತೆ. ಉದಯ ಕ್ಲಾಕ್ ವೈಸ್ ಅಲ್ಲಿ ಬರ್ತಾ ಇರುತ್ತೆ. ಸರ್ಪ ಬಂದು ಉದಯವನ್ನ ಹಿಡಿತಾ ಇದೆ, ತಪ್ಪು. ಒಳಗಡೆನೆ ಕವಿಪು ಇದೆ. ಕವಿಪು ಏನ್ ಮಾಡ್ತಾ ಇದೆ, ಸರ್ಪವನ್ನ ಹಿಡಿಯುತ್ತೆ.
ಉದಯವನ್ನ ಇಡಿ ನುಂಗುತ್ತೆ. ಉದಯವನ್ನ ನುಂಗ್ತಾ ಇದೆ ಅಂತ ಹೇಳಿದ್ರೇನು ಪ್ರಶ್ನೆ ಔಟು. ಅದು ರಿಸಲ್ಟು. ಫಸ್ಟ್ ಅವ್ರು ಕೇಳ್ತಿರೋದು ಸಂಬಂಧ ಕರೆಕ್ಟ್ ಆಗಿದೆಯಾ, ಇಲ್ಲಿ 6, 8, 12ನೇ ಭಾವದ ಏನಾದ್ರು ಇಂಡಿಕೇಶನ್ ಆಗ್ತಿದೆಯಾ, ಅವಾಗಲೇ ನಾವು ಅದನ್ನ ಕರೆಕ್ಟಾಗಿ ತಿಳ್ಕೊಳಕ್ಕಾಗೋದು. ಅವಾಗ ಏನ್ ಮಾಡಬೇಕು, ಇದು ಪ್ರಶ್ನೆ ಬಂದು ಗಂಡ ಹೆಂಡತಿ ಜೀವನಾಂಶ ಅಂದಾಗ 7ನೇ ಮನೆ ಬರಬೇಕು. 7ನೇ ಮನೆಯಲ್ಲಿ ಯಾರು, ಬುಧ ಇದ್ದಾನೆ. ಆರೂಢ ಏನ್ ಮಾಡ್ತಾ ಇದೆ, 2ನೇ ಮನೆ ಇಂಡಿಕೇಶನ್ ಮಾಡ್ತಾ ಇದೆ. ಇಲ್ಲಿ ನಾವೇನ್ ತಿಳ್ಕೊಳ್ಬಹುದು, ಪ್ರಶ್ನೆನೇ ಫಸ್ಟ್ ಆಫ್ ಆಲ್ ಅರ್ಹತೆ ಇಲ್ಲದಲ್ಲಿ ಇರ್ತಕ್ಕಂಥದ್ದು. ಏಕೆ, ಇಲ್ಲಿ 6ನೇ ಭಾವ ಯಾವುದು, ಶುಕ್ರ, ಅವನು ನೀಚನಾಗಿದ್ದಾನೆ. 8ನೇ ಭಾವ ಯಾವುದು, ಗುರು ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿದ್ದಾನೆ 8. 12ನೇ ಮನೆ ಯಾರು, ಕುಜ, ಅವನು ಇರೋದು ಎಲ್ಲಿದ್ದಾನೆ, ಅವನು 10ನೇ ಮನೆಯಲ್ಲಿದ್ದಾನೆ. ಪ್ರಶ್ನೆ ಥಿಂಕ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ. ಯಾಕಂದ್ರೆ 6ನೇ ಮನೆ 8ನೇ ಮನೆ ಎಲ್ಲ ಇಂಡಿಕೇಶನ್ ಆಗ್ತಾ ಇದೆ. ನಾವ್ ಹೆಂಗೆ ಫೈನಲ್ ಮಾಡ್ತೀವಿ, ಗೋಲ್ಡನ್ ರೂಲ್ ಏನ್ ಹೇಳಿದೀವಿ, ಒಂದು ಉದಯಾಧಿಪತಿನೋ, ಆರೂಢನೋ, ಕವಿಪೋ, ಸ್ವಕ್ಷೇತ್ರನೋ, ನೀಚ ಕ್ಷೇತ್ರನೋ ಅಥವಾ ಮೂಲ ತ್ರಿಕೋಣನೋ, ಇದೆಲ್ಲ ಇಂಡಿಕೇಶನ್ ಆದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ 6ನೇ ಅಧಿಪತಿ ಬಂದು ನೀಚನಾಗಿದ್ದಾನೆ. ಕೋರ್ಟ್ ಕೇಸಿಗೆ ಹೋಗೋದಕ್ಕೆ ಇದಿದೆ, ಡಿವೋರ್ಸ್ ಆಗೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ, ಕೇಳ್ತಾ ಇದ್ದಾಳೆ ಅಲ್ವಾ. ಸೊ ಅವಾಗ ನಾವು ಪ್ರಶ್ನೆಯನ್ನ ಅನಲೈಸಿಸ್ ಮಾಡ್ಕೊಂಡ್ಬಿಟ್ವಿ. ಈಗ ಅದು ನಡೆಯುತ್ತಾ ಇಲ್ವಾ ಅನ್ನೋದೇ ನೆಕ್ಸ್ಟ್. ಆ ಸ್ಟೆಪ್ಪನ್ನ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕು. ಉದಯವನ್ನ ನೋಡಿ ಬರ್ತಕ್ಕಂಥದ್ದು, ಉದಯದಲ್ಲಿ ಕವಿಪಿದೆ. ಫಸ್ಟ್ ಆಫ್ ಆಲ್ ಇವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಆಗಲ್ಲ ಅಂತ ಗೊತ್ತಾಯ್ತು. ಸರ್ಪ ಬರ್ತಾ ಇದೆ, ಅದು ಆಗಲ್ಲ ಅಂತ ಆಯ್ತು. ಯಾವುದ್ರ ಬಗ್ಗೆ ಕೇಳ್ತಿದ್ದಾರೆ, ಹಣ ಬರುತ್ತಾ ಅಂತ ಕೇಳ್ತಿದ್ದಾರೆ. ಹಣಕಾರಕ ಶುಕ್ರ, ಅವನು ನೀಚನಾಗಿದ್ದಾನೆ. ಮತ್ತೆ ಇನ್ನೆಲ್ಲಿ ಬರುತ್ತೆ, 2ನೇ ಅಧಿಪತಿ ಬಂದು 2 ಮತ್ತೆ 5ನೇ ಅಧಿಪತಿ ಬಂದು 7ನಲ್ಲಿದ್ದಾನೆ. ಅವಾಗ ಸಂಸಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಕರೆಕ್ಟ್ ಆಗಿದೆ, ಪ್ರಶ್ನೆ ಕರೆಕ್ಟ್ ಆಗಿದೆ, ಹಣದ ಬಗ್ಗೆ ಕೇಳ್ತಿದ್ದಾರೆ, ಡಿವೋರ್ಸ್ ಬಗ್ಗೆ ಮಾತಾಡ್ತಿಲ್ಲ ಅವರು. ವಿಚ್ಛೇದನಕ್ಕೆ ಫೈಲ್ ಮಾಡಿದ್ದೀನಿ, ಜೀವನಾಂಶಕ್ಕೆ ನನಗೆ ಹಣ ಖರ್ಚು ಬರುತ್ತಾ ಅಂದ್ರೆ ಖರ್ಚಿಗೆ ಹಣ ಬರಲ್ಲ, ಸಿಕ್ಕಲ್ಲ. ಇವ್ರು ಕೇಳಿದಷ್ಟು ಹಣ ಬರಲ್ಲ. ಆರೂಢ 2ನೇ ಇಂಡಿಕೇಶನ್ ಮಾಡ್ತಿರೋದು ಹಣದ ಬಗ್ಗೆ ಕೇಳಿರೋದು. ಸೊ ಆರೂಢನು ಇಂಡಿಕೇಶನ್ ಕರೆಕ್ಟ್ ಆಗಿದೆ, ಹಣ ಬರಲ್ಲ, ಕೋರ್ಟ್ ಕೊಡ್ಲೇಬೇಕಾಗತ್ತೆ. ಅಂದ್ರೆ ಏನು, ಅವಾಗ ಇವ್ರು ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡಿದಾರೋ ಅದರಷ್ಟು ಬರಲ್ಲ. ಸೊ ಅವಾಗ ಆರೂಢ ಅಂತಕ್ಕಂಥದ್ದು ವಿಚ್ಛೇದನವನ್ನು ಕೊಡ್ತಾನ ಇಲ್ವಾ ಅಂತ ಕೇಳಬೇಕಾದ್ರೆ ಏನ್ ಹೇಳಿದೀವಿ, ಉದಯ ಮತ್ತೆ ಆರೂಢ. ಉದಯ ಯಾರು ಹೆಣ್ಣು ಕೇಳ್ತಿರೋದ್ರಿಂದ ಉದಯ, ಆರೂಢ ಅಂದ್ರೆ ಗಂಡು ಯಾರು, ಆರೂಢ. ಅವನೆಲ್ಲಿದ್ದಾನೆ, 1, 2, 3, 4, 5, 6ನೇ ಮನೆಯಲ್ಲಿ ಬುಧ. ಎಲ್ಲಿಂದ, ಆರೂಢದಿಂದ. ಅವಾಗ ಅವನು ವಿಚ್ಛೇದನವನ್ನು ಕೊಡೋಕೆ ಅವನು ಸಿದ್ಧವಾಗಿದ್ದಾನೆ. ಅವನ ಕಡೆಯಿಂದ 12ನೇ ಮನೆಯಲ್ಲಿ ಕವಿಪಿದೆ. ಅವನ ಮನೆಯಿಂದ ವಿಚ್ಛೇದನವಾಗೋದಕ್ಕೆ ಖಂಡಿತವಾಗ್ಲೂ ಯೋಗ್ಯತೆ ಇದೆ. ಸಪ್ತಮದಲ್ಲಿ ಗುರು ಇದ್ದಾನೆ. ಆರೂಢದಿಂದ ಅದು ಆರೂಢದ ಒಳಗಡೆನೆ ಚಂದ್ರ ಇದ್ದಾನೆ, ಅವನು 2ನೇ ಅಧಿಪತಿ. ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ. ಸೊ ಹೀಗೆ ಎಲ್ಲವನ್ನ ತಗೊಳ್ಬೇಡಿ. ಈಗ ಸಪ್ತಮದಲ್ಲಿದ್ದಾನೆ, 8ನೇದಲ್ಲಿದ್ದಾನೆ, 9ರಲ್ಲಿದ್ದಾನೆ ಅಂತ ತಗೊಳತ್ ಹೋಗ್ತಾ ಇದ್ರೆ ಅದು ಒಂಥರ ಅದು ಕನ್ಫ್ಯೂಸ್ ಮಾಡ್ಬಿಡುತ್ತೆ. ಪ್ರಶ್ನೆಯ ಮೇಲೆ ಫೋಕಸ್ ಮಾಡಿ, ಯಾವ ಪ್ರಶ್ನೆಯನ್ನ ಕೇಳ್ತಿದಾರೋ ಅದನ್ನ ಸರಿಪಡಿಸ್ಕೊಳ್ಳಿ. ಅದಕ್ಕೆ ಮೇಲೆ ರಿಸಲ್ಟ್ ಅನ್ನು ಹೇಳಿ. ಅದರ ಮೇಲೆ ನಿಮಗೇನಾದರೂ ಹೇಳಬೇಕು ಅಂದ್ರೆ ಅದರ ಬೇಸ್ ಮೇಲೆನೆ ಹೇಳಬೇಕು. ಒಂದ್ಸಾರ್ತಿ ಅದು ಆಗಲ್ಲ ಅಂತ ಬಂದಿದೆ ಅಂದಮೇಲೆ ನೀವು ಅದರ ಬೇಸ್ ಮೇಲೆನೆ ಹೇಳ್ಕೊಂಡು ಹೋಗ್ಬೇಕು. ಬೇರೆ ಬೇಸ್ ಮೇಲೆ ಹೇಳ್ಕೊಂಡು ಹೋದ್ರೆ ಅದು ನಿಮ್ಮನ್ನ ಕರ್ಕೊಂಡೋಗಿ ಬೇರೆ ದಾರಿಗೆ ಬಿಟ್ಬಿಡುತ್ತೆ. ಅರ್ಥವಾಯ್ತಾ? ಸೊ ಆಗ ನೀವು ಕರೆಕ್ಟ್ ಆಗಿ ಪ್ರಿಡಿಕ್ಷನ್ ಅನ್ನ ಮಾಡೋದಕ್ಕೆ ಸಾಧ್ಯವಾಗೋದು. ಇದು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಅರ್ಥವಾಗಿರುತ್ತೆ ಅನ್ಕೊಂಡಿದ್ದೀನಿ ನಾನು. ಒಂದಕ್ಕೆ 2 ಸಾತಿ ಕೇಳಿ ಬರ್ಕೊಳ್ಳಿ. ಮತ್ತೆ ನೀವು ಯಾವ್ದಾನ ಒಂದು ಪ್ರಶ್ನೆ ಹಾಕಿ ಅದೇ ಮೆಥಡ್ ಅಲ್ಲಿ ಹೋಗಿ, ಅವಾಗ ನಿಮಗೆ ಇನ್ ಸ್ವಲ್ಪ ಅರ್ಥವಾಗತ್ತೆ. ಓಕೆ, ಶುಭ ಮತ್ತು ಜೈ ಶನಿದೇವ, ಜೈ ಗುರುದೇವ. ಇದ್ರ ಮೇಲೆ ನೀವು ವಿಡಿಯೋ ನೋಡ್ಬಿಟ್ಟು ನಿಮಗೆ ಏನಾದ್ರು ಅನ್ಸಿದ್ರೆ ಅದ್ರ ಮೇಲೆ ನೀವು ಕಾಮೆಂಟ್ ಅನ್ನ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ಗೊತ್ತಾಗ್ಲಿ.
ನಮ್ಮ ಉದ್ದೇಶ ಎಲ್ರಿಗೂ ಸೇರಬೇಕು, ಎಲ್ರೂ ಕಲಿಬೇಕು.